ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಈಗೇನು ಗಾಂಧಿ ಬಾವಿ ಅಂತ ನಾವು ಕರಿತೀವಿ, ಗಾಂಧಿ ಪಂಪ ಸರೋವರ ಅಂತೇಳಿ ಅವತ್ತು ಹೆಸರಿಟ್ಟಿದ್ರು ಆ ಜಾಗಕ್ಕೆ. ಅಲ್ಲೇ ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಸಭೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅಂದು ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಇಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಸ್ಥಾನದಲ್ಲಿ ನಮ್ಮ ರಾಜ್ಯದವರೇ ಕೂತಿದ್ದಾರೆ. ಅದು ನಮ್ಮೆಲ್ಲರೂ ಕೂಡ ಹೆಮ್ಮೆ ತಂದಂಥ ಒಂದು ದೊಡ್ಡ ವಿಚಾರ. ಸೊ ಅಲ್ಲಿ ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಮೀಟಿಂಗ್ ನಡೀತದೆ. ಈ ದೇಶಕ್ಕೆ ಒಂದು ಆವತ್ತಿನ ಕಾಲದಲ್ಲಿ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಸ್ವಾತಂತ್ರ್ಯ ಹೋರಾಟ ನಾಯಕತ್ವವನ್ನು ಮಹಾತ್ಮ ಗಾಂಧೀಜಿಯವರು ವಹಿಸಿಕೊಂಡು ಈ ದೇಶಕ್ಕೆ ಅವರ ಮುಖಂಡತ್ವದಲ್ಲಿ ಸ್ವಾತಂತ್ರ್ಯ ಬಂದು ಅವರು ಮಹಾತ್ಮರಾದರು. ಆ ಇತಿಹಾಸ ನಿಮ್ಗೆ ನಾನೇನು ಹೇಳಬೇಕಾದ್ದೇನಂತ ಇಲ್ಲ. ಇದನ್ನು ಸ್ಮರಿಸ್ಕೊಳ್ಳಿಕ್ಕೆ ನಾವು ಈ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಮಾತ್ರ ಅಲ್ಲ. ಈ ದೇಶ ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗಬೇಕು, ಯಾವ ದಿಕ್ಕಿನಲ್ಲಿ ನಮ್ಮ ಜನರ ಬದುಕಿನಲ್ಲಿ ನಾವು ಇವತ್ತಿನ ಪರಿಸ್ಥಿತಿಗೆ ನಾವು ಶಕ್ತಿಯನ್ನು ತುಂಬಬೇಕು ಅಂಥೇಳಿ ಒಂದು 3-4 ಗಂಟೆಗಳ ಕಾಲ ನಡೆಯುವಂಥ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ, ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿಲಿ ಚರ್ಚೆಯನ್ನು ಮಾಡಿ ನಿಮ್ಮೆಲ್ಲರೂ ಕೂಡ ನಾವು ಅದನ್ನು ನಮ್ಮ AICC ಟೀಮ್ ನಿಮ್ಮೆಲ್ಲರೂ ಕೂಡ ತಿಳಿಸ್ತದೆ. ಅದಾದ ಮೇಲೆ ನೆಕ್ಸ್ಟ್ ಡೇ ಮಾರನೆಗೆ ಈ ಜಾಗದಲ್ಲಿ ನಾನೇನು ಇಲ್ಲಿ ಕೂತಿದ್ದೇನೆ, ಈ ಜಾಗದಲ್ಲಿ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್ ಈ ಒಂದು ವೇದಿಕೆಯ ಈ ಕಾರ್ಯಕ್ರಮದ ಹೆಸರದು. ಇದು ಮಹಾತ್ಮ ಗಾಂಧೀಜಿಯವರ ನಗರ ಅಂತ ನಾವು ಇದಕ್ಕೆ ಘೋಷಣೆ ಮಾಡಿದ್ದೇವೆ. ಮಹಾತ್ಮ ಗಾಂಧೀಜಿಯವರ ನವನಗರ ಅಂತೇಳಿ ಘೋಷಣೆ ಮಾಡಿದ್ದೇವೆ. ಈ ಒಂದು ಸಮಾವೇಶದ ಹೆಸರು ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್. ಇದನ್ನು ನಾವು ಈ ಹೆಸರನ್ನು ನಾವು ಈಗಾಗಲೇ AICCಯಿಂದ ಘೋಷಣೆ ಕೂಡ ಇವತ್ತು ಆಗಿದೆ. ಸೊ ಈ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ವರ್ಕಿಂಗ್ ಕಮಿಟಿ ಎಲ್ಲ ಸದಸ್ಯರುಗಳು, ನಮ್ಮ ದೇಶದಲ್ಲಿರುವಂಥ ಕಾಂಗ್ರೆಸ್ನ ಹಾಲಿ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಎಲ್ಲ ಸಂಸತ್ ಸದಸ್ಯರನ್ನ ನಾವು ಆಹ್ವಾನ ಕೊಟ್ಟಿದ್ದೇವೆ. ನಮ್ಮ ಶಾಸಕರಿಗೆ ಆಹ್ವಾನ ಕೊಟ್ಟಿದ್ದೇವೆ. ಮತ್ತು ಎಲ್ಲ ನಮ್ಮ ರಾಜ್ಯದ ಉದ್ದಗಲೂ ಕೂಡ ನಮ್ಮ ಕಾರ್ಯಕರ್ತರು, ಸಾರ್ವಜನಿಕರು ಯಾರು ಬೇಕಾದ್ರೂ ಇದಕ್ಕೆ ಭಾಗವಹಿಸಬೇಕು ಅಂತೇಳಿ ನಾವು ಆಹ್ವಾನವನ್ನು ಈಗಾಗಲೇ ಕೊಟ್ಟಿದ್ದೇವೆ. ಈಗೂ ಕೂಡ ತಮ್ಮ ಮುಖಾಂತರ ಎಲ್ಲರೂ ಕೂಡ ಮುಕ್ತ ಅವಕಾಶವನ್ನು ನಾವು ಕೊಡ್ತಾ ಇದ್ದೇವೆ. ಜಾಗ ಸಾಕಾಗುವುದಿಲ್ಲ ಅನ್ನೋದು ನಮಗೆ ಅರಿವಿದೆ. ಆದರೂ ಒಂದು ಐತಿಹಾಸಿಕವಾದಂಥ ಸ್ಥಳದಲ್ಲೇ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಇಲ್ಲಿ ನಡೆಸ್ತಾ ಇದ್ದೇವೆ. ಇವತ್ತು ಏನು ನಮ್ಮ ಬೈಠಕ್ಕಿದೆ ಅಂದರೆ ವರ್ಕಿಂಗ್ ಕಮಿಟಿ ಮೀಟಿಂಗ್ ಏನಿದೆ ಅದು ಗಾಂಧಿ ಬಾವಿಲೇ ಮಾಡ್ತಾಯಿದೆ. ಗಾಂಧಿ ಬಾವಿ ಹಿಂದೆ ಎಲ್ಲಿ ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರೋ ಆವತ್ತಿನ ಕಾಲದಲ್ಲಿ 80 ಎಕರೆ ಜಾಗದಲ್ಲಿ ಆ ಕಾರ್ಯಕ್ರಮವನ್ನು ನಡೆಸಿದರು. ಅಲ್ಲಿ ಬಾವಿ ತೆಗೆದಿದ್ರು, ಅಲ್ಲಿ ಜನರಿಗೆ ನೀರು ಕೊಟ್ಟಿದ್ದರು. ಎಲ್ಲಿ ಸಮಾವೇಶ ನಡೆಸಿದ್ರು ಅದೇ ಜಾಗದಲ್ಲಿ ನಾವು ಆ ಮೀಟಿಂಗನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ. ಆವತ್ತಿನ ಕಾಲದಲ್ಲಿ ನಾವು ದೇಶಪಾಂಡೆ ಅವರು, ಗಂಗಾಧರ್ ದೇಶಪಾಂಡೆ ಅವರು ನಮ್ಮ ಬೆಳಗಾಂನವರು, ಅವರು ಪ್ರಧಾನ ಕಾರ್ಯದರ್ಶಿ ಆಗಿದ್ದರು. ಮತ್ತು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಕೂಡ ಕಾರ್ಯದರ್ಶಿಯಾಗಿ ಕೆಲಸ ಮಾಡುತ್ತಾಯಿದ್ರು. ಅವರಿಬ್ಬರು ಈ ಬೆಳಗಾಂನಲ್ಲಿ ನಡೀಲಿಕ್ಕೆ ಕಾರಣಭೂತರಾಗಿದ್ದರು ಅನ್ನೋದು ಚರಿತ್ರೆ ಇದೆ. ಅದಾದ ಮೇಲೆ ಬೇರೆ ಎಲ್ಲ ನಮ್ಮ ದಾಖಲೆಗಳನ್ನು ಕೂಡ ನಾವು ಸಂಗ್ರಹಿಸಿದ್ದೇವೆ. ಆ ಪುಸ್ತಕಗಳನ್ನು ನಾಳೆ ಬಿಡುಗಡೆ ಮಾಡೋಂಥ ಕೆಲಸ ಕೂಡ ನಾಳಿದ್ದು ಮಾಡೋರಿದ್ದೇವೆ. ಇದಾದ ಮೇಲೆ ಮಧ್ಯದಲ್ಲಿ ಗಾಂಧಿ ಸ್ಟ್ಯಾಚ್ಯೂ ಆ ಜಾಗದಲ್ಲಿ ಒಂದು ಮುಖ್ಯಮಂತ್ರಿಗಳು ಬೆಳಗಿನ ಜಾವ ಬೆಳಗ್ಗೆ ಅದನ್ನು ಉದ್ಘಾಟನೆಯನ್ನು ಮಾಡ್ತಾಯಿದ್ದಾರೆ. ಇದರಲ್ಲಿ ಗಾಂಧಿ ಬಾವಿಲಿ ವೀರಸೌಧ ಜಾಗದಲ್ಲಿ ಒಂದು ಹೊಸ ಪುತ್ಥಳಿಯನ್ನು ಅನಾವರಣ ಮಾಡೋಂಥ ಕೆಲಸ ಅಲ್ಲಿ ಮಾಡ್ತಾಯಿದ್ದಾರೆ. ಒಳ್ಳೆ ಎಕ್ಸಿಬಿಷನ್ ಕೂಡ ವ್ಯವಸ್ಥೆ ಮಾಡಲಾಗಿದೆ. ಫೋಟೋ ಎಕ್ಸಿಬಿಷನ್ ಕೂಡ ಅಲ್ಲಿ ಪರ್ಮನೆಂಟಾಗಿ ಇರ್ತದೆ. ಮುಂದಕ್ಕೆ ಸಾರ್ವಜನಿಕರಿಗೆ ನೋಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ಅದಾದ ಮೇಲೆ ದೇಶಪಾಂಡೆ ಅವರದ ಒಂದು ಗಂಗಾಧರ್ ದೇಶಪಾಂಡೆ ಅವ್ರದ್ದು ಒಂದು ಕೂಡ ಮೆಮೋರಿಯಲ್ ಇದೆ. ಅದನ್ನು ಕೂಡ ಮುಖ್ಯಮಂತ್ರಿಗಳು ನಾನು ಹೋಗಿ ಅದನ್ನು ಉದ್ಘಾಟನೆ ಮಾಡ್ತಾಯಿದ್ದೇವೆ. ಅದಾದಮೇಲೆ ಖಾದಿ ಮೇಳ ಕೂಡ
ಸರಸ್ ಮೇಳ ಅದನ್ನು ಕೂಡ ಮುಖ್ಯಮಂತ್ರಿಗಳು ನಾನು ಇಬ್ಬರು ಹೋಗಿ ಅದನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದೇವೆ. ಅದಾದ ಮೇಲೆ 26ನೇ 27ನೇ ತಾರೀಕು ಬೆಳಗ್ಗೆ ಇಲ್ಲಿ ಸಮಾವೇಶ ನಡೆಯೋಕ್ಕಿಂತ ಮುಂಚಿತವಾಗಿ ಇದು ಸುವರ್ಣಸೌಧದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಘನ ಅಧ್ಯಕ್ಷತೆಯನ್ನು ರಾಹುಲ್ ಗಾಂಧಿಯವರು ನಿರ್ವಹಿಸ್ತಾರೆ. ಮುಖ್ಯಮಂತ್ರಿಗಳು ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಸೊ ಎಲ್ಲ ಪಾರ್ಟಿಯವ್ರಿಗೂ ಆಹ್ವಾನ ಮಾಡಿದ್ದೇವೆ. ಹೊರಟ್ಟಿ ಸಾಹೇಬರು, ಖಾದರ್ ಸಾಹೇಬರು ಅವರು ಕೂಡ ಅವರ ಘನ ಮುಖಂಡತ್ವದಲ್ಲಿ ಸ್ಪೀಕರ್ ಅವರು, ಡೆಪ್ಟಿ ಕೌನ್ಸಿಲ್ ಚೇರ್ಮನ್ ಅವರು ಇರ್ತಾರೆ. ಮತ್ತು ಸ್ಥಳೀಯ ನಾಯಕರುಗಳು ಕೂಡ ಆಹ್ವಾನ ಮಾಡಿದ್ದೇವೆ. ಎಲ್ಲ ಸಂಸತ್ ಸದಸ್ಯರು, ರಾಜ್ಯದ ಸಂಸತ್ ಸದಸ್ಯರನ್ನ, ಶಾಸಕರನ್ನು, ಎಲ್ಲ ಪಕ್ಷದವರು ಕೂಡ ಅದಕ್ಕೆ ನಾವು ಮಾಡಿದ್ದೇವೆ. ಅದು ಲಿಮಿಟೆಡ್, ಬಿಕಾಸ್ ಸೆಕ್ಯೂರಿಟಿ ಇರೋದ್ರಿಂದ ಸದ್ಯಕ್ಕೆ ಅದನ್ನು ಲಿಮಿಟ್ ಅರೇಂಜ್ಮೆಂಟ್ ಅವತ್ತು ಉದ್ಘಾಟನೆಗೆ ಎಷ್ಟು ಬೇಕೋ ಅಷ್ಟು ಮಾಡಿದ್ದೇವೆ. ಅದಾದ ಮೇಲೆ ಸಾರ್ವಜನಿಕರಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ತೇವೆ. ಇವತ್ತು ಬೆಳಗಾಂನಲ್ಲಿ ಭಾಳ ಒಂದು ಒಳ್ಳೆ ವಾತಾವರಣದ ಸಂಭ್ರಮದ ದೀಪಾಲಂಕಾರ ಇದೆ. ನಮ್ಮ ಎಸ್ಕಾಂನವರು ಭಾಳ ಇದನ್ನು ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಭಾಳ ಚೆನ್ನಾಗಿ ಇಡೀ ರಾಜ್ಯದ ಜನತೆ ಬಂದು ನೋಡಲಿಕ್ಕೆ, ವಿಶೇಷವಾಗಿ ಕಿತ್ತೂರು ಕರ್ನಾಟಕದ ಎಲ್ಲ ಜನರು ಕೂಡ ಬಂದು ಈ ಒಂದು ದೀಪಾಲಂಕಾರವನ್ನು ನೋಡ್ಬೋದು. ಒಂದನ್ನು ತಾವೆಲ್ಲ ಗಮನಿಸಬೇಕು, ನಾವು ಇತಿಹಾಸ ಪುಟ ತೆಗೆದುಕೊಂಡಿದ್ದೇವೆ. ಅಂದು ಕಾಲದಲ್ಲೂ ಕೂಡ 1904ರಲ್ಲಿ ಶಿವಸಮುದ್ರದಲ್ಲಿ ವಿದ್ಯುತ್ ಶಕ್ತಿ ಮೊದಲು ಪ್ರಾರಂಭ ಆದರೂ ಕೂಡ 24ರಲ್ಲಿ ಬೆಳಗಾಂನಲ್ಲಿ ಆ AICC ಸಮಾವೇಶಕ್ಕೆ ದೀಪಾಲಂಕಾರವನ್ನು ಅವತ್ತು ಕೂಡ ಮಾಡಿದ್ದಾರೆ. ಆ ಫೋಟೋ ಕೂಡ ನನ್ನ ಹತ್ರ ಇದೆ. ಅಲ್ಲಿ ಅವತ್ತು ನಡೆದಂಥ ದೀಪಾಲಂಕಾರ ಏನು ವಿಜಯನಗರದ ವಿರೂಪಾಕ್ಷ ಒಂದು ಗೋಪುರ ಇತ್ತು, ಆ ಗೋಪುರಕ್ಕೆ ದೀಪಾಲಂಕಾರ ಮಾಡಿದ್ದು ಫೋಟೋ ಕೂಡ ಇವತ್ತು ನಮಗೆ ಲಭ್ಯವಾಗಿದೆ. ಸೊ ಅದೇ ಮಾದರಿಯಲ್ಲಿ ನಾವು ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ. 100 ಮೀಟ್ರ್ ಮುಂಚಿತವಾಗಿ ನಾಳೆ AICC ಎಲ್ಲ ವರ್ಕಿಂಗ್ ಕಮಿಟಿ ಮೆಂಬರ್ಸು ಒಂದು ಜಾಗದಲ್ಲಿ ಇದ್ಕೊಂಡು ಸೇವಾದಳದವರ ಜೊತೆಯಲ್ಲಿ ಆ ಒಂದು AICCಯ ವರ್ಕಿಂಗ್ ಕಮಿಟಿ ಜಾಗಕ್ಕೆ ಅವರು ಒಂದು ಪಾದಯಾತ್ರೆ ಮಾಡಿ ಆ ಸ್ಥಳಕ್ಕೆ ಹೋಗಿ ಭೇಟಿ ಕೊಡುವಂಥ ಕಾರ್ಯಕ್ರಮವನ್ನು ಮಾಡ್ತಾರೆ. ಅಲ್ಲಿಂದ ನಮ್ಮ ಚರ್ಚೆ, ನಿರ್ಣಯಗಳು, ವಾದ, ಅನುಭವ, ಯಾವ ದಿಕ್ಕಿನಲ್ಲಿ ಈ ದೇಶ ಬಡ ಜನತೆಯನ್ನು ಯಾವ ಬದುಕಿನಲ್ಲಿ ತೆಗೆದುಕೊಂಡು ಹೋಗಬೇಕು, ಈ ದೇಶದ ಯಾವ ರೀತಿ ಒಂದು ಐಕ್ಯತೆಯನ್ನು ಕಾಪಾಡಲಿಕ್ಕೆ ನಾವೆಲ್ಲ ಹೋರಾಟವನ್ನು ಮಾಡಬೇಕು ಅಂತೇಳಿ ಇಡೀ ದೇಶಕ್ಕೆ ಮಾರ್ಗದರ್ಶನ ಕೊಡುವಂಥ ಎಲ್ಲ ಸರ್ಕಾರಗಳು ಕೂಡ, ಯಾವುದೇ ಸರ್ಕಾರ ಇರಲಿ, ಆ ಸರ್ಕಾರಕ್ಕೆ ಕಾಂಗ್ರೆಸ್ದು ಏನು ಒಂದು ನೀತಿ ಸಿದ್ಧಾಂತ ಆವತ್ತಿನ ಕಾಲದಿಂದ ಇವತ್ತವರೆಗೂ ಏನು ನಾವು ಇದ್ದೇವೆ, ನಾವು ಮಾಡ್ಕೊಂಡು ನಾವು ಬರ್ತಾಯಿದ್ದೀವಿ. ಇದಲ್ಲದೆ ಸರ್ಕಾರ ಮತ್ತು ಪಕ್ಷ ಎರಡು ಕೂಡ 1 ವರ್ಷ ಕಾಲ ಇದನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಇಡೀ ರಾಜ್ಯದ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಶಾಲಾ ಕಾಲೇಜುಗಳಲ್ಲಿ ಚರ್ಚಾ ಸ್ಪರ್ಧೆಗಳು ನಡೀತದೆ. ಗಾಂಧಿ ತತ್ವಗಳ ಬಗ್ಗೆ ಅವರ ಆಚಾರ ವಿಚಾರಗಳನ್ನು ಚರ್ಚೆ ಮಾಡೋಂಥ ಒಂದು ಅವಕಾಶ ಮಾಡಿಕೊಟ್ಟು ಸರ್ಕಾರ ಮತ್ತು ಪಕ್ಷ ಎರಡೂ ಕೂಡ ಈ ಕಾರ್ಯಕ್ರಮವನ್ನು ನಿರ್ವಹಿಸಿದೆ. ತಾವು ಗಮನಿಸಿರ್ಬೋದು, ಈ ಅಕ್ಟೋಬರ್ 2ನೇ ತಾರೀಕು ಗಾಂಧಿ ಭವನದಿಂದ ಗಾಂಧಿ ಸ್ಟ್ಯಾಚ್ಯೂವರೆಗೂ ಒಂದು ನಡಿಗೆಯನ್ನು ಇಟ್ಟಿದ್ದು. ಮತ್ತು ಕಾಂಗ್ರೆಸ್ ಪಕ್ಷ ಗಾಂಧಿ ಪುತ್ಥಳಿಯಿಂದ ಹಿಡಿದು ಸ್ಟ್ಯಾಚ್ಯೂಯಿಂದ ಹಿಡಿದು ನಮ್ಮ ಭಾರತ್ ಜೋಡೋ ಭವನವರು ಕೂಡ ಕಾರ್ಯಕ್ರಮವನ್ನು ಮಾಡಿ ಮಕ್ಕಳ ಜೊತೆ ಸಂವಾದವನ್ನು ಕೂಡ ನಾವು ಮಾಡಿದ್ದನ್ನು ತಾವೆಲ್ಲ ಗಮನಿಸಿರ್ಬೋದು. ಆ ನಿಟ್ಟಿನಲ್ಲಿ ನಮ್ಮ ಕಾರ್ಯಕ್ರಮ ಸರ್ಕಾರ ಮತ್ತು ಪಕ್ಷ ಎರಡೂ ಸೇರಿ ಈ ಗಾಂಧಿಯವರ ಆಚಾರ ವಿಚಾರವನ್ನು ಪ್ರಚಾರ ಮಾಡಲಿಕ್ಕೆ ನಾವೆಲ್ಲ ಕಾರ್ಯಕ್ರಮವನ್ನು ಸರ್ಕಾರ ರೂಪಿಸ್ತಾ ಇದೆ. ಯಾರು? ಬೆಳಗಾಂ ಜಿಲ್ಲೆ ಶಾಸಕರಿಗೆ ಅವರಿಗೆ ಸಪ್ರೇಟ್ ಸಂಘಟನೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ. ಅವರು ಜವಾಬ್ದಾರಿ ಬೇರೆ ಜಾಸ್ತಿ ಇದೆ, ಹೆಚ್ಚಿಗೆ ಅವರೆಲ್ಲ ಸಂಘಟನೆ ಮಾಡಬೇಕು. ಲೋಕಲ್ ನಾವು ಬೆಂಗಳೂರಿಂದ ಜನ ಆ ರೆಪ್ರೆಸೆಂಟೇಟಿವ್ ಬರೋಕ್ಕಾಗಲ್ಲ. ನಾವು ಒಂದು ಕ್ಷೇತ್ರದಲ್ಲಿ ಬರೀ 100 ಜನ ಮಾತ್ರ ಬರಬೇಕು ಅಂತ ಹೇಳಿದ್ದೀವಿ. ಅಜೆಂಡಾ ಮೀಟಿಂಗ್ನ ಅವತ್ತೇ ನಾವು ತೀರ್ಮಾನ ಮಾಡ್ತೀವಿ. ಅವ್ರು ಮಾಡ್ತಾರೆ. ಡೆಲ್ಲಿ ವರ್ಕಿಂಗ್ ಕಮಿಟಿಗೆ ಅದೇ ಡೆಲ್ಲಿಲಿ ಕೂತ್ಕೊಂಡು ಚರ್ಚೆ ಮಾಡ್ತಾಯಿದೆ. ಡ್ರಾಫ್ಟಿಂಗ್ ಕಮಿಟಿ ಮೀಟಿಂಗ್ ಇದೆ. ಏನೇನು ಸಬ್ಜೆಕ್ಟು ಚರ್ಚೆ ಮಾಡಬೇಕು ಅಂತಿದೆ ಅದನ್ನೆಲ್ಲ ಅವರು ಸಪ್ರೇಟಾಗಿ ತಿಳಿಸ್ತಾರೆ.
ಈ ಒಂದು ಸಮಾವೇಶ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ. ಸರ್ 2 ದಿನ ಕಾರ್ಯಕ್ರಮ ಮಾಡ್ತೀರಾ? ಸುತ್ತಮುತ್ತಲ ಶಾಲಾ ಕಾಲೇಜುಗಳು ಜಾಸ್ತಿ ರಜೆ ಕೊಡ್ತೀರಾ 2 ದಿನ ಏನು? ನಾವು ಅದನ್ನು ಮಾಡೋಕ್ಕಾಗಲ್ಲ. ವಿ ಡೋಂಟ್ ವಾಂಟ್. ಗ್ರೌಂಡ್ ಪಕ್ಕದಲ್ಲಿ 2 ಕೊಡ್ತಾರೆ, ಕಾಲೇಜ್ ಇದೆ, ಈ ಕಡೆ ಸ್ಕೂಲ್. ಅದನ್ನು ನೋಡೋಣ, ನಿಮ್ಮ ಶಾಲೆನ ನಾನು ಗಮನದಲ್ಲಿ ಇಟ್ಕೊಳ್ತೀನಿ. ಪೊಲೀಸ್ ಈಗ ತಾನೇ ನಾನು ಪೊಲೀಸ್ ಕಮಿಷನರ್ ಆಫೀಸಲ್ಲಿ ನಾನು ಹೋಮ್ ಮಿನಿಸ್ಟ್ರು ಮೀಟಿಂಗ್ ಮಾಡಿ ಬಂದಿದ್ದೇವೆ. ಸುಮಾರು 3,000ಕ್ಕೂ ಹೆಚ್ಚು ಪೊಲೀಸು ಅದಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಭದ್ರತೆ ವ್ಯವಸ್ಥೆಯಿಂದ ಎಲ್ಲ ಟ್ರಾಫಿಕ್ಕು ವೆಹಿಕಲ್ಗಳು ಬಂದಂಥವ್ರಿಗೆ ಎಲ್ಲೆಲ್ಲಿ ಜಾಗ ಕೊಡಬೇಕು, ಪಾರ್ಕಿಂಗ್ ಜಾಗ ಕೊಡಬೇಕು ಅಂತೇಳಿ ನಾನು ಕೂಡ ಈಗ ತಾನೇ ಅವ್ರ ಹತ್ರ ಮೀಟಿಂಗ್ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದೇನೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಯಾವಾಗ ಬರ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ, ಎಲ್ಲಿ ಸ್ಟೇ ಆಗ್ತಾರೆ, ಈ ಕಾರ್ಯಕ್ರಮ ಪ್ಲೇಸ್ ಬರಲಿಕ್ಕೆ ಏನೆಲ್ಲ ವ್ಯವಸ್ಥೆ ಮಾಡ್ತೀವಿ? ಆ ಸ್ಟೇ ಎಲ್ಲ ಅದೆಲ್ಲ ಬೇರೆ ವ್ಯವಸ್ಥೆ. ಅವ್ರಿಗೆಲ್ಲ ಸೆಕ್ಯೂರಿಟಿ ಆ್ಯಂಗಲಲ್ಲಿ ಸರ್ಕ್ಯೂಟ್ ಹೌಸಲ್ಲಿ ಇರ್ತಾರೆ. ಎಷ್ಟೊತ್ತಿಗೆ ಬರ್ತಾರೆ, ಯಾವಾಗ ಬರ್ತಾರೆ? ಅದೆಲ್ಲ ಡೀಟೇಲ್ ನಿಮಗೆ ಕೊಡ್ತೀವಿ ನಾವು. ಸರ್, ನಿನ್ನೆ ಜಗದೀಶ್ ಶೆಟ್ಟರ್ ಅವರು ಆರೋಪ ಮಾಡಿದ್ರು, ಸಾರ್ವಜನಿಕರ ಹಣದಲ್ಲಿ ಕಾಂಗ್ರೆಸ್ ನಕಲಿ ಗಾಂಧಿಗಳ ಸಮಾವೇಶ ಮಾಡ್ತಾರೆ. ಭಾಳ ಸಂತೋಷ. ರೆಡ್ ಕಾರ್ಪೆಟ್ ಮನೆವರೆಗೂ ಹಾಕ್ಸೋಣ. ನನ್ನ ಕಣ್ಣು ಎದುರುಗಡೆ ನಾನೇ ಕೂತ್ಕೊಂಡು ಮುಖ್ಯಮಂತ್ರಿಗಳು ಅವ್ರಿಗೆ ಫೋನ್ ಮಾಡಿದ್ದಾರೆ, ಅಶೋಕ್ಗೆ ಫೋನ್ ಮಾಡಿದ್ದಾರೆ, ನಾರಾಯಣ ಸ್ವಾಮಿಗೆ ಫೋನ್ ಮಾಡಿದ್ದಾರೆ, ಕೌನ್ಸಿಲ್ ಚೇರ್ಮನ್ಗೆ ಫೋನ್ ಮಾಡಿದ್ದಾರೆ, ಸ್ಪೀಕರ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಇನ್ವಿಟೇಷನಲ್ಲಿ ಅವರು ಕೂಡ ಹೆಸರು ಹಾಕ್ಕೊಟ್ಟಿದ್ದೀವಿ. ಇದು ಬಿಡಿ, ಅವ್ರು BJP ಸರ್ಕಾರ ಇದ್ದಾಗ ಸುರೇಶ್ ಅಂಗಡಿ ಹೆಣನ ಗೌರವಕ್ಕೆ ತಂದು ಇಲ್ಲಿಗೆ ಹಾಕಲಿಲ್ಲ. ಅದಕ್ಕೆ ಫಸ್ಟ್ ಅವ್ರು ಮಾತಾಡೋಕೆ ಹೇಳಿ, ಅವ್ರು ಬೀಗ್ರು ಹೆಣನ ಪಾಪ ಕೊರೋನಾ ಬಂದು ಸತ್ತೋದ್ರಲ್ಲ, ಯಾವ BJP ಲೀಡ್ರು ಮಾತಾಡಲಿಲ್ಲ. ಅಲ್ಲಿಗೆ ತೆಗೆದುಕೊಂಡು ಬಂದು ಒಂದು ಸ್ಪೆಷಲ್ ಫ್ಲೈಟಲ್ಲಿ ಆ ಕುಟುಂಬದವ್ರಿಗೆ ಸಾರ್ವಜನಿಕರಿಗೆ ನೋಡೋಕ್ಕೆ ಕೊಡಲಿಲ್ಲ. ಏನಾಗಿತ್ತು, ಜಗದೀಶ್ ಶೆಟ್ಟರ್ ಬಾಯಿಯಾಗ ಮಾತಾಡೋಕ್ಕಾಗಿರಲಿಲ್ಲ, ಯಾರಿಗೂ ಮಾತಾಡೋಕ್ಕಾಗಿಲ್ಲ. ಈ ಕಾರ್ಯಕ್ರಮ